ಮಂಡ್ಯದಲ್ಲಿ ನಕಲಿ ಮದ್ಯ ತಯಾರಿ, ಲಕ್ಷಾಂತರ ಬೆಲೆ ಬಾಳುವ ಯಂತ್ರಗಳು, ಸ್ಪಿರಿಟ್ ವಶ. ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಕಾಮಧೇನು ಕಂಫರ್ಟ್ಸ್ ಹೆಸರಿನಲ್ಲಿ ಗ್ಯಾಂಗ್ ಒಂದು ನಡೆಸುತ್ತಿದ್ದ ದಂಧೆ ಇದು. ಹಾಗಾದರೆ ಮದ್ಯಪ್ರಿಯರ ಕಿಡ್ನಿ, ಲಿವರ್, ದೇಹದ ಇತರೆ ಭಾಗಗಳ ಕಥೆಯೇನು? ಹೌದು ವೀಕ್ಷಕರೇ, ಇಂತಹ ಕರಾಳ ದಂಧೆಯೊಂದು ಮಂಡ್ಯದ ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಖಚಿತ ಮಾಹಿತಿಯನ್ನಾಧರಿಸಿ ದಾಳಿ ನಡೆಸಿದಾಗ ಈ ಕರಾಳ ಕೃತ್ಯ ಕಂಡುಬಂದಿದೆ. ಗ್ಯಾಂಗ್ ಒಂದು ಬಾಡಿಗೆ ಮನೆ ಪಡೆದು ಕಾಮಧೇನು ಕಂಫರ್ಟ್ಸ್ ಅನ್ನೋ ಹೆಸರಿನಲ್ಲಿ ಪ್ರತಿಷ್ಠಿತ ಕಂಪನಿಗಳ ಹೆಸರಿನ ನಕಲಿ ಮದ್ಯದ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದು, ಡಿವೈಎಸ್ಪಿ ಸೋಮಶೇಖರ್ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳಾದ ವನಿತಾ ಹಾಗೂ ಇವರ ತಂಡ ದಾಳಿ ನಡೆಸಿ ನಕಲಿ ಮದ್ಯ ತಯಾರು ಮಾಡಲು ಇಟ್ಟುಕೊಂಡಿದ್ದ ಯಂತ್ರಗಳು, ಬಾಟಲಿಗಳು, ಸ್ಪಿರಿಟ್ ಕ್ಯಾನುಗಳನ್ನು ವಶಪಡಿಸಿಕೊಂಡಿದ್ದು, ಇದರ ಜಾಲ ಇನ್ನೂ ಎಲ್ಲೆಲ್ಲಿ ಇರಬಹುದೆಂಬುದರ ಬಗ್ಗೆ ಹೆಚ್ಚಿನ ತನಿಖೆ ಕೈಗೊಂಡಿದ್ದು, ಈ ಘಟನೆಯ ಬೆನ್ನಲ್ಲೇ ಮದ್ಯಪ್ರಿಯರು ಇನ್ನು ಮುಂದೆ ಮದ್ಯ ಖರೀದಿಸುವಾಗ ಇದು ಅಸಲಿಯೋ ನಕಲಿಯೋ ಅನ್ನೋ ಚಿಂತೆ ಮಾಡುವಂತೆ ಮಾಡಿರುವುದು ಮಾತ್ರ ಸುಳ್ಳಲ್ಲ. ಕೌಂಟರ್ ಇನ್ನೂ ಓಪನ್ ಆಗಿರ್ಲಿಲ್ಲ. ಇದು ಸಪ್ರೇಟ್ ಮೇಲ್ಗಡೆ ಒಂದು ರೂಮ್ ಇರುವಂತ ಹಾಲಲ್ಲಿ ಇದನ್ನ ಮಾಡ್ತಾ ಇದ್ರು. ಅಲ್ಲೂ ಹೋಗಿ ರೈಡ್ ಮಾಡಿದಾಗ ನೀವು ನೆಕ್ಸ್ಟ್ ಮುಂದಿನ ತನಿಖೆಗೆ ಅಂದ್ಬಿಟ್ಟು ಈ ಕ್ರಮ ಕೈಗೊಂಡಿದ್ದೀವಿ. ಬಾರ್ ಕೌಂಟರ್ ಒಳಗಡೆ ಇರ್ಲಿಲ್ಲ, ಇನ್ನೊಂದು ರೂಮ್ಸ್ ಎಲ್ಲ ಇರುತ್ತಲ್ಲ, ಅಲ್ಲೊಂದು ಹಾಲ್ ಇತ್ತು. ಅಲ್ಲಿ ಬಾರ್ ಬ್ಲೂ ಪ್ರಿಂಟ್ ಪ್ರಿಮೈಸಿಸ್ ಅಲ್ಲಿ ಸಿಕ್ಕಿದೆ ನಮಗೆ. ಬ್ಲೂ ಪ್ರಿಂಟ್ ಏನು ಅಪ್ರೂವಲ್ ಕೊಡ್ತೀವಿ, ಸನ್ನತಿನ ಆವರಣದಲ್ಲೇ ಸಿಕ್ಕಿದೆ ಇದು. ಹೀಗೆ ಅವರು ಬಾರ್ ಮಾಲೀಕರು ರಮೇಶ್ ಅನ್ನೋರು ಒಬ್ರು ಹೇಳಿದ್ದಾರೆ ಆರೋಪಿ. ನಾವು ಅವರನ್ನ ಹುಡುಕಕ್ಕೆ ಪ್ರಯತ್ನ ಪಟ್ಟಾಗ ಅವರು ಇಲ್ಲಿ ಔಟ್ ಆಫ್ ಸ್ಟೇಷನ್ ಇರೋದು ನಮಗೆ ಗೊತ್ತಾಗಿದೆ. ಎಲ್ಲಿ ಏನು ಅಂತ ಅವರನ್ನ ನಾವು ನೆಕ್ಸ್ಟ್ ಬಾರಲ್ಲಿ ಇದ್ದಂತದ್ದು ಸ್ಟಾಕ್ ಎಲ್ಲ ಸೀಸ್ ಮಾಡಿ ನಾವು FIR ಹಾಕಿದ್ದೀವಿ. ಈಗ ಸ್ಟಾಕ್ ಇಲ್ಲ, ಇಡೀ ಇದ್ರ ಬಗ್ಗೆ ಕೇಸ್ ಹಾಕಿದೀವಿ. ಈಗ ನಮ್ಗೆ ಸ್ಟಾಕ್ ಇನ್ವೆಂಟರಿ ಎಲ್ಲ ತೆಗಿಬೇಕು. ನಮ್ ತನಿಖೆ ಅವಧಿಯಲ್ಲಿ ನಾವು ಅದನ್ನ ಮಾಡ್ತೀವಿ. ಈಗ ನಮ್ಮ ಮುಂದಿನ ಇದರಲ್ಲಿ ಭಾಗದ ತನಿಖೆಯಲ್ಲಿ ಅವೆಲ್ಲ ಇರ್ತವೆ. ಮಾವೀರ ಥಿಯೇಟರ್ ಪಕ್ಕ. ಓಕೆ ಸರ್, ಥ್ಯಾಂಕ್ ಯು. ದಾಳಿನಲ್ಲಿ ನಮ್ಮ ಅಬಕಾರಿ ಉಪ ಅಧೀಕ್ಷಕರು ಮತ್ತೆ ಅಬಕಾರಿ ಉಪ ಆಯುಕ್ತರ ಮಾರ್ಗದರ್ಶನದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇದ್ದಂತಹ ಎಲ್ಲ ಅಬಕಾರಿ ಸಿಬ್ಬಂದಿಗಳು, ಅಂದ್ರೆ ಉಪವಿಭಾಗದಲ್ಲಿ ಇದ್ದಂತಹ ನಮ್ಮ ಅಬಕಾರಿ ಉಪ ಅಧೀಕ್ಷಕರ ತಂಡದ ಸಿಬ್ಬಂದಿಗಳು, ಅದೇ ರೀತಿ ಜಿಲ್ಲಾ ಸ್ಕ್ವಾಡ್ ಕುಮಾರ್ ಅವರ ಅಬಕಾರಿ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿಗಳು, ಹಾಗೆ ಅಬಕಾರಿ ವಲಯ ಮಂಡ್ಯ ವಲಯ, ಅಬಕಾರಿ ನಿರೀಕ್ಷಕರ ಕಚೇರಿ ಮಂಡ್ಯ ವಲಯದಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದೇವೆ ಸರ್.